ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಫಿಶ್ ತವಾ ಫ್ರೈ ಮಾಡ್ತಿದ್ದೆ. ಈ ತವಾ ಫ್ರೈಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿದ್ರೆ, 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಹಾಗೆ 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಾನು. 2 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಕಬಾಬ್ ಪೌಡರ್ 1 ಸ್ಪೂನು, 1 ಸ್ಪೂನು ಟರ್ಮರಿಕ್ ಪೌಡರು, ಹಾಗೆ 1 ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಒಂದು 4-5 ಸ್ಪೂನ್ ಅಂತ ಹೇಳ್ಬೋದು. 4-5 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ನಿಂಬೆಹಣ್ಣು ರಸ ಇದ್ದರೆ ಓಕೆ, ಇಲ್ಲ ಅಂದರೆ ನಿಂಬೆಹಣ್ಣು ರಸ ಇಲ್ಲ ಅಂದರೆ ಹುಣಸೆ ಹುಳಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅಂದರೆ ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ಳೋಣ, ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಯಾಕಂದರೆ ತೆಳುವಾಗಿ ಕಲಿಸ್ಕೊಂಡ್ರೆ ಮೀನಿಗಷ್ಟು ಕೋಟಿಂಗ್ ಚೆನ್ನಾಗಾಗಲ್ಲ. ತೆಳುವಾಗಿ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸಿದ್ದಾದಮೇಲೆ ನಾನು ಕೈಯಲ್ಲೇ ಕಲಿಸ್ಕೊತೀನಿ, ಯಾಕಂದರೆ ಕೋಟಿಂಗ್ ಕಷ್ಟ ಆಗುತ್ತೆ ಅಂತ. ಅಷ್ಟೇ, ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದರಲ್ಲಿ ಕಲಿಸ್ಕೊಡಿ. ಅಥವಾ ನಿಮಗೆ ಸ್ಪೂನಲ್ಲಿ ಆದರೂ ಓಕೆ, ಸ್ಪೂನಲ್ಲೇ ಕಲಿಸ್ಕೊಬೋದು. ಇಲ್ಲ ಅಂದರೆ ಕೈಯಲ್ಲೇ ನೀಟಾಗಿ ಕಲಿಸ್ಕೊಂಡ್ರೆ ನಡೆಯುತ್ತೆ. ನಾನು 4 ಮೀನಿಗೆ ಮಾಡ್ತಾ ಇರೋದಷ್ಟೇ. ಇದು ನೀಟಾಗಿ ಕಲಿಸಿದ್ದಾದಮೇಲೆ ನೋಡ್ಕೊಬೇಕು ಉಪ್ಪು ಕರೆಕ್ಟಾಗಿದೆಯಾ ಏನು ಅಂತ. ನಾನೊಂದು ಸರಿ ಚೆಕ್ ಮಾಡಿಕೊಂಡೆ. ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದರೆ ಸರಿ ಮಾಡ್ಕೊಬೋದು. ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಅನಿಸುತ್ತೆ, ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ. ಈ ಥರ ಮಾಡ್ಕೊಬೋದು. ರುಚಿ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಅಲ್ವಾ, ಹಾಗಾಗಿ ನಾನು ಯಾವತ್ತೂ ಸ್ವಲ್ಪ ಸಾಲ್ಟ್ ಕಡಿಮೆನೇ ಹಾಕ್ತೀನಿ. ನೆಕ್ಸ್ಟು ನೋಡ್ಕೊಂಡು ಹಾಕ್ಕೋಬಹುದು ಅಂತ. ಈ ಉಪ್ಪೆಲ್ಲ ಹಾಕಿದ್ದಾದಮೇಲೆ ಮತ್ತೆ ಒಂದು ಸತಿ ಫುಲ್ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಬೇಕು. ಯಾವ ಥರ ಕೋಟಿಂಗ್ ಆಗಬೇಕು ಅಂತ ಅಂದರೆ, ಫುಲ್ಲು ಮೀನು ಒಳಗಡೆ ಎಲ್ಲ ಕೋಟಿಂಗ್ ಮಾಡ್ಕೊಬೇಕು. ಮೀನು ಅವರು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ನಾವು ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಮೀನನ್ನ. ಯಾಕಂದರೆ ನೀಟಾಗಿ ಅಂಗಡಿಗಳಲ್ಲಿ ಕ್ಲೀನ್ ಮಾಡಿಕೊಡಲ್ಲ ಅಲ್ವಾ. ನಾನು ಒಂದು ಸರಿ ರಾಗಿ ಹಿಟ್ಟಲ್ಲಿ ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ. ಅವ್ರಿಗೂ ತೆಗ್ದಿದ್ರು, ಆದರೂ ಕೂಡ ಕ್ಲೀನ್ ಮಾಡಿ ಮೇಲೆ ಎಲ್ಲ ಚಾಕುಲಿ ಅದ್ರದ್ದು ಸ್ಕಿನ್ನೆಲ್ಲ ಕ್ಲೀನ್ ಮಾಡಿ ಒಂದು 4-5 ಪೀಸ್ ಆಗೋ ಥರ ಚಾಕುಲಿ ಮಾರ್ಕ್ ಮಾಡಿದ್ದೀನಿ. ಅದು ಒಳಗಡೆ ಚೆನ್ನಾಗಿ ಹೋಗಲಿ, ಖಾರ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಇದನ್ನು ಅಂಗಡಿಯವರು ಮಾಡಿಕೊಡ್ತಾರೆ, ಇಲ್ಲ ಅಂದರೆ ನೀವೇ ಮಾಡ್ಕೊಬೋದು, ಮನೇಲಿ ಆರಾಮಾಗಿ ಮಾಡ್ಕೊಬೋದು. ಗಟ್ಟಿ ಏನಿರಲ್ಲ ಬಾಂಗ್ಡ ಮೀನು, ಚೆನ್ನಾಗಿರುತ್ತೆ. ಕಬಾಬಿಗಿಂತ ಈ ತವಾ ಫ್ರೈ ಅಂದರೂ ಸಖತ್ತಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ನೋಡ್ತಿದ್ದೀರಲ್ವ, ಸಬ್ಸ್ಕ್ರೈಬ್ ಆಗಿ ನೋಡಿ. ನೀವು ಸಬ್ಸ್ಕ್ರೈಬ್ ಆದರೆ ತಾನೇ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು, ಹಾಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಮನಸ್ಸಾಗೋದು. ನೋಡ್ತೀರಾ, ಹಾಗೆ ಸುಮ್ಮನೆ ಆಗಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಎಲ್ಲ ಮೀನಿಗೂ ಕೋಟಿಂಗ್ ಆಗಿದ್ದಾದಮೇಲೆ ಫ್ರಿಜ್ ಇದ್ದರೆ ಓಕೆ, ಇಲ್ಲಾಂದರೆ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಒಂದು 1/2 ಅವರ್ ಮುಚ್ಚಿರ್ಬೋದು.
ಒಂದು ಅರ್ಧ ಗಂಟೆ ಫ್ರಿಜ್ಜಿಗೆ ಎತ್ತಿಟ್ಟು ಇವಾಗ ತೆಗ್ದಿಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಮಸಾಲೆ ಎಲ್ಲ ಫಿಶ್ಶಿಗೆ ಹಿಡ್ಕೊಂಡಿದೆ. ಇವಾಗ ಒಂದು ತವ ಇಟ್ಕೊಂಡು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಬೇಯೋಕ್ಕಿಡೋಣ. ನಿಧಾನಕ್ಕೆ ಬೇಯಿಸ್ಕೊಬೇಕು, ಯಾಕಂದರೆ ಬೇಗ ಬೇಗ ಪಟ ಪಟ ಅಂತ ಅದನ್ನು ಹಾಕಿದರೆ ಅದರಲ್ಲಿರೋ ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಜರುಗಿಬಿಡುತ್ತೆ. ಅದರಿಂದ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಹೋಟೆಲ್ ಸ್ಟೈಲಲ್ಲಿ ಸೂಪರಾಗಿರೋ ತವಾ ಫ್ರೈ ರೆಡಿ ಆಗುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡ್ತೀರಾ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ಹೀಗೆ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಬಾಯ್.